ಸೊ ಈಗ ಎಕ್ಸಸೈಸ್ 2.2ನಲ್ಲಿ ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ವಿ. ಸೆಕೆಂಡ್ ಕ್ವೆಶನ್ ಏನು ಹೇಳ್ತಾ ಇದೆ, ಫೈಂಡ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಚ್ ವಿತ್ ದ ಗಿವನ್ ನಂಬರ್ಸ್ ಆಸ್ ದ ಸಮ್ ಆ್ಯಂಡ್ ದಿ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದೆ ಅಲ್ವಾ. ಸೊ ಝೀರೋಸ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಸೊ ಈಗ ಫೋರ್ತ್ ಕ್ವೆಶನ್ ಸಾಲ್ವ್ ಮಾಡುವ. ಫೋರ್ತ್ ಕ್ವೆಶನ್ ಏನು ಹೇಳ್ತಿದೆ, ಸಮ್ ಆಫ್ ದ ಝೀರೋಸ್ ಇಸ್ 1 ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಇಸ್ ಆಲ್ಸೋ 1 ಅಂತ ಹೇಳಿದೆ. ಸೊ ಈಗ ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, 1 ಆಗುತ್ತೆ. ಇದು 1 ದ ಸಮ್ ಆಫ್ ದ ಝೀರೋಸ್. ಮತ್ತು ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ದ ಝೀರೋ, ದಟ್ ಈಸ್ ಆಲ್ಸೋ 1. therefore the required quadratic polynomial ಅಂತ ಹೇಳಿದಾಗ ಫಾರ್ಮುಲಾ ಹಾಕೋತೇವೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು, ಆಲ್ಫಾ ಪ್ಲಸ್ ಬೀಟಾ ಅಂದರೆ 1 ಅಂತ ಹೇಳಿದ್ದೀವಿ. 1x, ಇಲ್ಲಿ ಎಕ್ಸ್ ಇದೆ, 1x. ಆಮೇಲೆ ಪ್ಲಸ್. ಸೊ ಈಗ ಫಿಫ್ತ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, ಮೈನಸ್ ಸಮ್ ಆಫ್ ದ ಝೀರೋಸ್ ಇಸ್ ಮೈನಸ್ 1/4, ಆಮೇಲೆ ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ 1/4 ಅಂತ ಹೇಳ್ತಾ ಇದೆ. ಸೊ ಈ ಥರ ಬರ್ಕೊಂಡಿದ್ವಿ. ಆಮೇಲೆ ದ ಸಮ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ is equal to minus 1/4. Alpha into beta is 1/4. Therefore, the required quadratic polynomial is equal to ಈಗ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಎಕ್ಸ್ ಸ್ಕ್ವೇರ್ ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್. ಆಮೇಲೆ ಆಲ್ಫಾ ಪ್ಲಸ್ ಬೀಟಾ ಏನು, ಮೈನಸ್ 1/4 ಅಲ್ವಾ. ಸೊ ಈ ಮೈನಸ್ 1/4 ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಇಲ್ಲೊಂದು ಎಕ್ಸ್ ಇದೆ, ಆ ಎಕ್ಸನ್ನು ಇಲ್ಲಿ ಬರ್ಕೊಳ್ಳಿ. ಪ್ಲಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಏನಿದೆ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1/4 ಇಲ್ಲಿ ಬರ್ಕೊಂಡಿದ್ವಿ. ಸೊ ಇಷ್ಟು ಅರ್ಥ ಆಯ್ತಲ್ವ. ಸೊ ಈಗ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಕೊಂಡ್ವಿ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಇಲ್ಲಿ ಪ್ಲಸ್ ಬರ್ಕೊಂಡ್ವಿ. 1/4 ಎಕ್ಸ್ ಅರ್ಥ ಆಯ್ತಲ್ಲ ಇಷ್ಟು. ಸೊ ಈಗ ಪ್ಲಸ್ 1/4 ಅಂತಿದೆ, ಪ್ಲಸ್ 1/4 ಹಾಗೆ ತೊಗೊಂಡ್ವಿ. ಸೊ ಈಗ ನಾನೇನು ಹೇಳಿದ್ದೆ, ಇದು ಈಕ್ವೇಷನ್ ಯಾವಾಗಲೂ ಫ್ರ್ಯಾಕ್ಷನ್ಸಲ್ಲಿ ಬರೆಯಲ್ಲ ನಾವು ಅಂತ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸನ್ನು. ಫ್ರ್ಯಾಕ್ಷನನ್ನು ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಹೋಲ್ ನಂಬರ್. ಇಲ್ಲಿ 4 ಇದೆ, ಅದು ಸಹ ಹೇಳಿದ್ದೀನಿ. ಇಲ್ಲಿ ಡಿನಾಮಿನೇಟರ್ ಯಾವುದು ಇರುತ್ತೋ ಅದರಿಂದನೇ ಮಲ್ಟಿಪ್ಲೈ ಮಾಡಿ ಅಂತ. ಸೊ ಇಲ್ಲಿ 4 ಇದೆ, 4ಇಂದ ಮಲ್ಟಿಪ್ಲೈ ಮಾಡಿ. ಸೊ 4ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗುತ್ತೆ, ಇದು ಹೋಲ್, ದಿಸ್ ಹೋಲ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 4 ಅಲ್ವಾ. ಸೊ ಇದು 4 ಇಂಟು 4 ಎಕ್ಸ್ ಸ್ಕ್ವೇರ್. ಆಮೇಲೆ ಇಲ್ಲಿ ಮಲ್ಟಿಪ್ಲೈಡ್ ಬೈ 4 ಅಂತಾದಾಗ 4 ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಈ 4 ಮತ್ತು ಈ 4 ಕ್ಯಾನ್ಸಲ್ ಆಗುತ್ತೆ. ಸೊ ಓನ್ಲಿ 1x ಉಳಿತದೆ, ಎಕ್ಸ್ ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಲ್ಲ. ಸೊ ಈಗ ಇಲ್ಲಿ ಸಹ 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಓನ್ಲಿ 1 ಉಳಿತದೆ. ಇಲ್ಲಿ 1 ಬರಿಬೇಕು, ಯಾಕೆಂದರೆ ಇಲ್ಲೇನೂ ಬರೀಲಿಲ್ಲ, ಇದು ಏನೂ ಇಲ್ಲ ಅಂದರೆ ಇಲ್ಲಿ ನಾನು ಏನೂ ಇಲ್ಲ ಅಂಥೇಳಿ ಎಕ್ಸ್ ಹಾಕಿದ್ದೀನಿ ಅಷ್ಟೇ. ಆದರೆ ಇಲ್ಲಿ ಏನೂ ಇಲ್ಲ ಅಂಥೇಳಿ ನೀವು ಬಿಡಬೇಡಿ ಇದನ್ನು. ಈ 1ಗೆ ವ್ಯಾಲ್ಯೂ ಇದೆ, ಇಲ್ಲಿದ್ರೆ ಅದು 0 ಆಗಿಬಿಡುತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿ 1 ಬರಿಬೇಕು, ಇಲ್ಲಿ 1 ಬರೀದಿದ್ರೂ ನಡೀತದೆ, ಬಿಕಾಸ್ ಹಿಯರ್ ದೇರ್ ಈಸ್ 1 ಆಲ್ಫಾಬೆಟ್ ಅಲ್ವಾ. ಆಲ್ಫಾಬೆಟ್ ಇದೆ, ಆಲ್ಜಿಬ್ರಿಕ್ ಟರ್ಮ್ ಇದೆ. ಇಟ್ ಈಸ್ ಅ ಕಾನ್ಸ್ಟೆಂಟ್ ಟರ್ಮ್ ಬರೀಲೇಬೇಕು, ಬಿಕಾಸ್ 1 ಹ್ಯಾಸ್ ವ್ಯಾಲ್ಯೂ ಹಿಯರ್. ಇಲ್ದಿದ್ರೆ ಅದು 0 ಆಗುತ್ತೆ. ಅರ್ಥ ಆಯ್ತಾ. ಓಕೆ. ಸೊ ಈಗ ಸೆಕೆಂಡ್ ಕ್ವೆಶನಲ್ಲಿ ಲಾಸ್ಟ್ ಪ್ರಾಬ್ಲಮ್, ದಟ್ ಈಸ್ 6th ಪ್ರಾಬ್ಲಮ್. 4 ಮತ್ತು 1 ಕೊಟ್ಟಿದ್ದಾರೆ. ಸಮ್ ಆಫ್ ದ ಝೀರೋಸ್ ಇಸ್ 4 ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಇಸ್ 1 ಅಲ್ವಾ. ಸೊ ಆ ಥರ ಇದ್ದಾಗ sum of the zeros, that is alpha plus beta is equal to 1. Alpha into beta is a product of the zeros, that is alpha into beta is 1 alva. Therefore the quadratic
the required quadratic polynomial is equal to x square minus alpha plus beta x plus alpha into beta. ಸೊ ಎಕ್ಸ್ ಸ್ಕ್ವೇರ್ ಹಾಕ್ಕೊಳ್ತೇವೆ, ಮೈನಸ್ ಮೈನಸ್ ಇಲ್ಲಿದೆ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಏನು, ಫೋರ್ ಎಕ್ಸ್, ಇಲ್ಲಿ ಎಕ್ಸ್ ಇದೆ, 4x ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಹೌ ಮಚ್, 1, ಇಲ್ಲಿ 1 ಹಾಕ್ಕೊಂಡಿದ್ದೇವೆ. ಸೊ ದ ಕ್ವಾಡ್ರಾಟಿಕ್ polynomial is x square minus 4x plus 1. ಅರ್ಥ ಆಯ್ತಲ್ವ? ಥ್ಯಾಂಕ್ ಯು.